ಮಸ್ಟ್ ಬಿ ಕ್ರೇಜಿ ಪಿಕ್ಚರ್ ಇದೆಯಲ್ಲ, ಮೇಲ್ಗಡೆಯಿಂದ ಕೋಕೋ ಕೋಲಾ ಬಾಟ್ಲ್ ಹಾಕ್ತಾರೆ ನೋಡಿ, ಹೌದು. ಆ ತರ ಸರ್ ಅದು. ಆ ತಿರುಗಳು ಕ್ಯಾಸೆಟ್ ಮಾಡ್ತಾ ಇದ್ದಾರೆ ಎಂದವರು ಇದ್ದಾರೆ. ಇಲ್ಲ ಇದರಲ್ಲಿ ಲಕ್ಷಾಂತರ ರೂಪಾಯಿ ಇದೆ, ಕೋಟ್ಯಾಂತರ ರೂಪಾಯಿ ಇದೆ ಅಂತ ಅಂದ್ಬಿಟ್ಟು ತೋರಿಸಿದ್ದು ದಾರಿ ಸಂಸ್ಥೆ ಮನೋಹರ್ ನಾಯ್ಡು ಅವರೇ. 3,75,000 ಕೊಡ್ತಾರ ವೀರಸ್ವಾಮಿ ಸಾಹೇಬ್ರು. ನೆನ್ಸ್ಕೋಬೇಕು ನಾನು. ಹುಡುಗರು ಬಂದಿದ್ದಾರೆ ನೋಡ್ರಿ ನೋಡ್ರಿ, ಏನೋ ದುಡ್ಡು ಕೊಡ್ತಾರಂತೆ, ಏನ್ರಿ ಹಿಂಗ್ರಿ ಬರ್ತಾರೆ ಇವ್ರು ವಾಪಸ್ಸು. ಯಾರು ಇದು ಹಂಸಲೇಖ, ಯಾರು ಇದು ಹಂಸಲೇಖ ಅಂತ. ಇದೊಂದು ಹೆಸರು, ಇದೊಂದು ಹಾಡು. ಮುಗೀತು ಇವ್ರ ಕತೆ, ಈಶ್ವರಿ ಕತೆ ಮುಗೀತು, ಲಹರಿ ಅವ್ರ ಕತೆ ಮುಗೀತು ಅಂತ ಹೇಳಿದಂತ ಜನ. ಬಾಹುಬಲಿ ಭಾಗ 1, ಬಾಹುಬಲಿ ಭಾಗ 2, KGF 1, KGF 2 ಎಲ್ಲಾ ತರ ದೊಡ್ಡದು ಸಣ್ಣದು ನೋಡ್ಲಿಲ್ಲ, ಎಲ್ಲ ಸಿನಿಮಾ ಮಾಡ್ಬಿಟ್ಟು ಸರ್. ಬಟ್ ಯಾವುದು ಪ್ರೇಮದ ಕಂಪ್ಲೀಟ್ ಆಡಿಯೋದಲ್ಲಿ ಎಷ್ಟು ಬಿಸ್ನೆಸ್ ಆಗಿತ್ತು ಸರ್ ಅವಾಗ 18 ರಿಂದ 20 ರೂಪಾಯಿ ಇತ್ತು ಕ್ಯಾಸೆಟ್. ಕರೆಕ್ಟ್. ಸೊ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಅದೇ ಬಾಹುಬಲಿ ನಿಮಗೆ ಕರ್ನಾಟಕದಲ್ಲಿ ನಿಮಗೆ ಸೂಪರ್ ಹಿಟ್ ಅಂತಂದ್ರೆ ಸೋಟ್ ಇಂಡಿಯಾ ಹಿಟ್ರಿ ಅಂತ ಹಿಂಗೆ ಹೇಳ್ತೀರಾ. 2 ಹಿಟ್ ಆಯ್ತಲ್ಲ, ಅದು ಹೆಂಗನ ತಗೊಬೇಕು ಯಾಕಂದ್ರೆ ಆಡಿಯೋ ರೇಟ್ ನಮ್ಮಲ್ಲಿ ಇರಲಿಲ್ಲ. ಅದು 4.5 ಲಕ್ಷ ಇದೆಲ್ಲ ಹಣ ಬರ್ತದ ನಿಮ್ಗೆ ಅಂತ. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಅಣ್ಣ ಹೇಳಿದ್ರಿ ನೀವು, ಅಣ್ಣ ಫಸ್ಟ್ ಒಂದು 5-6 ಕ್ಯಾಸೆಟ್ ಇಂದ ಶುರು ಮಾಡಿದ್ರು. ಯಾವ ಸಿನಿಮಾಯಿಂದ ಶುರು ಮಾಡಿದ್ರು ಸರ್? ಫಸ್ಟ್ ಚಾಮುಂಡೇಶ್ವರಿ ಪೂಜಾ ಮಹಿಮೆ ಸರ್ ಫಸ್ಟ್ ಶುರು ಮಾಡಿದ್ದು. ವಿಠಲಾಚಾರ್ಯ ಅವ್ರದ್ದು ಸಿನಿಮಾ ಅದು. ಓಕೆ ಓಕೆ. ಅಲ್ಲಿ ಸ್ಟಾರ್ಟ್ ಆಗಿದ್ದು ಸರ್. ಭಾವಗೀತೆಯಲ್ಲಿ ಭಕ್ತಿಗೀತೆ ಮತ್ತೆ ಜಾನಪದ ಗೀತೆ. ಸೌಂಡ್ ಆಫ್ ಮ್ಯೂಸಿಕ್ ಗುರು ಅವರು ಇದ್ದಾರೆ ನೋಡಿ ಸರ್. ಹೌದು, ಮಂಜುಳಾ ಮೇಡಮ್. ಹೌದು ಗೊತ್ತಾಯ್ತು. ಅಷ್ಟದೇವಿ ದರ್ಶನ ಅಂದ್ಬಿಟ್ಟು ಗುರುರಾಜ್ ಅವರು ಮತ್ತೆ ಮಂಜುಳಾ ಮೇಡಮ್ ಅವರು ಅಷ್ಟದೇವಿ ದರ್ಶನ ಅಂದ್ಬಿಟ್ಟು 8 ದೇವಿಗಳ ಬಗ್ಗೆ ಭಕ್ತಿಗೀತೆಗಳನ್ನು ಬಿಡುಗಡೆ ಮಾಡೋದು ಆ ಫಸ್ಟ್ ದಾರಿ ಸಂಸ್ಥೆಯಲ್ಲಿ. ಆಮೇಲೆ ಜಾನಪದ ಗೀತೆಗಳನ್ನ ವಿಜಯಭಾಸ್ಕರ್ ಅವ್ರ ಮ್ಯೂಸಿಕ್ ಸರ್. ಅದು ಇಲ್ಲಿ ರೆಕಾರ್ಡಿಂಗು ಚೆನ್ನೈಯಲ್ಲಿ. ಆಮೇಲೆ ಮತ್ತೆ ಇನ್ನೊಂದು ಕನ್ನಡದಲ್ಲಿ ಕವಾಲಿ ಗೀತೆಗಳು ಅಂತ. ಓಕೆ. ಸೊ ಇದು 3 ಕವಾಲಿ ಅನ್ನೋದು ಕನ್ನಡದಲ್ಲಿ ಇರಲೇ ಇಲ್ಲ, ಯಾರಿಗೂ ಆ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ ಸರ್ ಅಲ್ವಾ? ಕನ್ನಡದಲ್ಲಿ ಕವಾಲಿ ಗೀತೆಗಳು ಈ 3 ಬಿಡುಗಡೆ ಮಾಡೋದು ಫಸ್ಟ್ ಸಿನಿಮಾ. ಈ 3 ಭಾವಗೀತೆ, ಕವಾಲಿ ಗೀತೆ, ಭಕ್ತಿ ಗೀತೆ ಮತ್ತೆ ಜಾನಪದ ಗೀತೆ ಬಿಡುಗಡೆ ಮಾಡಿದ್ದು. ಇದರಿಂದ ಸಿನಿಮಾಗಿಂತ ಹೆಚ್ಚು ಆರಂಭದಲ್ಲಿ ಇದಕ್ಕೆ ಪ್ರಿಯಾರಿಟಿ ಕೊಟ್ಟು ಸರ್. ಯಾಕಂದ್ರೆ ಸಿನಿಮಾಗಳು ನಿಮಗೆ ವರ್ಷಕ್ಕೆ 40 ಪಿಕ್ಚರ್ 25 ಪಿಕ್ಚರ್ ಅಷ್ಟೇ ಬರ್ತಾ ಇದೆ ಅವತ್ತಿಗೆ. 85 ಆದ್ಮೇಲೆ ಏನಾಯ್ತು ಅಂತಂದ್ರೆ ಜನಗಳಿಗೆ ಧ್ವನಿ ಸುರುಳಿ ಅನ್ನೋದು ಒಂದು ಬಹಳ ಮನೆಗೂ ಟೇಪ್ ರೆಕಾರ್ಡ್ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಕ್ಯಾಸೆಟ್ಸ್ ಬಂತು. ಅದಕ್ಕೂ ಮೊದಲು ಗ್ರಾಮಾಫೋನ್ ಇರ್ತಿತ್ತು, ಎಲ್ಲರೂ ಇಡೋಕೆ ಆಗ್ತಿರ್ಲಿಲ್ಲ, ತುಂಬಾ ಎಕ್ಸ್ಪೆನ್ಸಿವ್ ಇರ್ತಿತ್ತು. ಇಲ್ಲಿ 900 ರೂಪಾಯಿಗೆ ನ್ಯಾಷನಲ್ ಪ್ಯಾನಾಸೋನಿಕ್ ಟೇಪ್ ರೆಕಾರ್ಡರ್ ಬರ್ತದೆ. ಸಾಮಾನ್ಯ ಮನುಷ್ಯನು ಕೂಡ ಒಂದು ಟೇಪ್ ರೆಕಾರ್ಡ್ ತೊಗೊಂಬೋದಪ್ಪ ಅನ್ನೋ ಒಂದು ಇದು ಬಂದ್ಬಿಡ್ತು. ಅದು ಒಂಥರ ಪ್ರಿಸ್ಟೀಜ್ ಇಶ್ಯೂ. 900 ರೂಪಾಯಿ ನಮ್ಮ ಮನೇಲಿ ಒಂದು ನ್ಯಾಷನಲ್ ಪ್ಯಾನಾಸೋನಿಕ್ ಇರ್ಬೇಕಪ್ಪ, ಇಲ್ಲ ಸೋನಿ ಟೇಪ್ ರೆಕಾರ್ಡ್ ಇರಬೇಕು. ಅವ್ರ ಮನೇಲಿ ವಿದ್ಯುತ್ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಶೆಲ್ಲನ್ನ ಹಾಕ್ಬಿಟ್ಟು ಟೇಪ್ ರೆಕಾರ್ಡ್ ಇರೋದು. ಇದು ಹಳ್ಳಿನಲ್ಲೂ ಕೂಡ ರೀಚ್ ಆಗ್ಬಿಡ್ತದೆ. ಆವಾಗ ಏನಾಯ್ತು ಅಂದ್ರೆ ನಮ್ಮ ಸೊಗಡಿನ ಗೀತೆಗಳನ್ನ ಕೇಳಲಿಕ್ಕೆ ಜನ ಕಾತುರದಿಂದಿದ್ರು. ನಮ್ಮ ಸೊಗಡು ಅಂತಂದ್ರೆ ಜಾನಪದ, ಭಕ್ತಿ, ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಉತ್ತರ ಕರ್ನಾಟಕದ ಜಾನಪದ ಗೀತೆಗಳು ಇದೆಲ್ಲ. ಆಮೇಲೆ ಚಲನಚಿತ್ರ ಗೀತೆಗಳು ಆಫ್ಕೋರ್ಸ್. ಕರೆಕ್ಟ್. ಇವರಿಗೆ ಹಬ್ಬ ಏನ್ರಿ ಇದು, ಫಸ್ಟ್ ಆಫ್ ಆಲ್ ಕ್ಯಾಸೆಟ್ಟು ಒಂದು ಪ್ಲೇನ್ ಧ್ವನಿ ಸುರುಳಿ ಅಂತ ಅಂದ್ಬಿಟ್ಟು ಹಾಕಿ ಅವ್ರ ಧ್ವನಿಯನ್ನ ಹಲೋ ಅಂತ ಕೇಳ್ಬಿಟ್ರೆ ಅದೇ ಖುಷಿ ಆಗ್ಬಿಡೋರು. ನನ್ನ ಧ್ವನಿ ನಾನು ಕೇಳ್ತಾ ಇದ್ದೀನಲ್ಲ ಅಂತ ಅಲ್ವಾ? ಅಷ್ಟೇ ಅಲ್ವಾ ಸರ್? ಅದೆಲ್ಲ ಹೊಸದು ಗಾಡ್ಸ್ ಮಸ್ಟ್ ಬಿ ಕ್ರೇಜಿ ಪಿಕ್ಚರ್ ಇದೆಯಲ್ಲ, ಮೇಲ್ಗಡೆಯಿಂದ ಕೋಕೋ ಕೋಲಾ ಬಾಟ್ಲ್ ಹಾಕ್ತಾರೆ ನೋಡಿ, ಆ ತರ ಸರ್ ಅದು. ಆ ದಿನಗಳು ಅಂದ್ರೆ ಅಷ್ಟು ಆನಂದ ಪಡೋರು. ಆಲ್ ಇಂಡಿಯಾ ರೇಡಿಯೋ ಬಿಟ್ರೆ ಯಾವ FM ಇರಲಿಲ್ಲ ಅವಾಗ. ಅದಾದ್ಮೇಲೆ ಟೇಪ್ ರೆಕಾರ್ಡರ್ ಬಂದಿದ್ದು. ಹಳ್ಳಿಗೂ ಏನು ಮಾಡೋರು, 900 ರೂಪಾಯಿಗೆ ಇಂಥ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂದಾಗ ಪ್ರತಿಯೊಬ್ಬರು ಪ್ಲೇ ರೇಡಿಯೋ ಸ್ಟಾರ್ಟ್ ಮಾಡಿದ್ರು. ಅದ್ರ ಜೊತೆಗೆ ಧ್ವನಿ ಸುರುಳಿ ಅದು ಕೊಂಡ್ಕೊಳ್ಳೋಕ್ಕೂ ಸ್ಟಾರ್ಟ್ ಮಾಡಿದ್ರು. ಕೊಂಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ಏನಾಯಿತು ಅಂತಂದರೆ ಮಾರ್ಕೆಟ್ ಬೆಳೀತು. ಹಳ್ಳಿಯಲ್ಲಿ ಇವಾಗ ಜನ ಸರ್ ನಮ್ಗೆ ನಿಜವಾಗ್ಲೂ ಬೆಳೆಸಿದವ್ರು ಯಾರು ಗೊತ್ತಾ? ಸಂಗೀತ ಕ್ಷೇತ್ರವನ್ನು, ಸಿನಿಮಾ ಕ್ಷೇತ್ರವನ್ನು ಇವತ್ತಿಗೂ ಕೂಡ ಗಟ್ಟಿಯಾಗಿ ಬೆಳೆಸಿದವ್ರು ಯಾರು ಗೊತ್ತದ? ರೈತರು. ಬಹಳ ಜನ ನಮ್ಮ ಸಿಟಿನವರೆಲ್ಲ ಸರ್ ಬೆಳೆಸಿದ್ದು ನಮ್ಮನ್ನ. ಸತ್ಯ ನಾನು ಬರ್ಕೊಡ್ತೀನಿ ನಿಮಗೆ. ಇವತ್ತಿಗೂ ಅಷ್ಟೇ ನಮ್ಮನ್ನ ಯಾವುದೇ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಚೆನ್ನಾಗಿದೆ ಅಂತಂದ್ರೆ ಅದು ಟೆಲಿವಿಷನ್ ಸೀರಿಯಲ್ ಇರ್ಬೋದು, ಸಂಗೀತ ಕ್ಷೇತ್ರ ಇರ್ಬೋದು, ನಾಟಕ ಇರ್ಬೋದು, ಸಿನಿಮಾ ಇರ್ಬೋದು, ಹಳ್ಳಿ ಜನನೇ ನಮ್ಮನ್ನು ಬೆಳೆಸ್ತಾ ಇರೋದು ಕೂಡ ಇವತ್ತಿಗೂ ಕೂಡ. ಇದು ಸತ್ಯ. ಇದು ಅಲ್ಲಿ ಮಳೆ ಬೆಳೆ ಚೆನ್ನಾಗಿತ್ತು ಅಂದ್ರೆ ಆಡಿಯೋ ಕ್ಯಾಸೆಟ್ ಬಿಸ್ನೆಸ್ ಚೆನ್ನಾಗಿದೆ ಅಂತ ಅರ್ಥ. ಮಳೆ ಆಗ್ಲಿಲ್ಲ ಅಂದ್ರೆ ಸರ್, ಬರ ಬಂದಿತ್ತು ಒಂದು ಕಾಲದಲ್ಲಿ, ಹೆಗ್ಡೆಯವ್ರ ಇದ್ದ ಕಾಲದಲ್ಲಿ ಅನ್ಕೋತೀನಿ. ಬರ ಬಂದಾಗ ನಾನು ಚೆನ್ನಾಗಿ ಜ್ಞಾಪಕ ಇದೆ,
ಬರ ಬಂತು ಅಂತ ಅಂದ್ಬಿಟ್ಟು ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ ಈ ಕಡೆ ಏರಿಯಾನಲ್ಲಿ ಮಳೆ ಕಮ್ಮಿ ಆಯಿತು ಅಂದ್ಬಿಟ್ಟು ಆ ವರ್ಷ ಬಿಸ್ನೆಸ್ ಆಗಲಿಲ್ಲ ಸರ್, ನಮ್ಗೆ ಒಳ್ಳೆ ಬಿಸ್ನೆಸ್. ಕಾರಣ ಏನಂದರೆ ದುಡ್ಡಿಲ್ಲ ರೈತರ ಹತ್ರ. ದುಡ್ಡಿತ್ತು ಅಂತಂದರೆ ಬೆಳೆ ಚೆನ್ನಾಗಿ ಆಯಿತು ಅಂದರೆ ಸರ್ ಸಿನಿಮಾಗೆ ಬರ್ತಾರೆ, ಬಟ್ಟೆ ತೊಗೊತಾರೆ, ಅವ್ರಿಗೆ ಇನ್ನೇನಿಲ್ಲ ಎಂಟರ್ಟೈನ್ಮೆಂಟು, ಹಾಡು ಕೇಳ್ತಾರೆ. ಅವತ್ತಿಗೆ ಅದೇ ಇದ್ದಿದ್ದು ಅಷ್ಟೇ. ಆ ದುಡ್ಡೆಲ್ಲ ಅಲ್ಲಿ ಬರೋದು, ಬಿಸ್ನೆಸ್ ಕಮ್ಮಿ ಆಗೋದು. ಸತ್ಯ ಇದು. ರೈತರು ಬೆನ್ನೆಲುಬು ಅಂತ ಏನು ಹೇಳ್ತಾರಲ್ಲ ಇಡೀ ದೇಶಕ್ಕೆ, ಅದು ಸತ್ಯ ಸರ್. ಅದು ಈಗ ಬಿಡಿ ಕೋಟಿಗಳು ಬರ್ತದೆ ಅಂದ್ಬಿಟ್ಟು ಮಾರ್ಬಿಡ್ತಾ ಇದ್ದಾರೆ, ಮಾರ್ಬಿಟ್ಟು ಸಿಟಿಗೆ ಬರ್ತಾ ಇದ್ದಾರೆ. ಇಲ್ಲೇನೋ ಮಹಾ ಗಂಟು ಸಿಕ್ಬಿಡ್ತದೆ, ಇಲ್ಲಿ ಏನು ಸಿಕ್ಕಲ್ಲ. ಇಲ್ಲಿ ನರಕ ಸಿಟಿ. ಗ್ರಾಮದಲ್ಲಿರೋ ಸಂತೋಷ ಬಿಟ್ಟು ಇಲ್ಲಿ ನರಕಕ್ಕೆ ಬರ್ತಾರೆ. ಈಗ ಹೆಂಗಾಗಿದೆ ಅಂದರೆ ಇದೊಂಥರ ವಯಸ್ಸು ವರ್ಷ ಆಗಿದೆ. ಹಳ್ಳಿಯವರು ಸಿಟಿಗೆ ಬರೋಕ್ಕೆ ಹಾತುರಿತಾ ಇದ್ದಾರೆ, ಸಿಟಿಯಲ್ಲಿರೋರು ಸಾಕು ಈ ಒತ್ತಡದ ಜೀವನ, ನಮಗೆ ಸ್ಟ್ರೆಸ್ಸು, ಹಳ್ಳಿಗೆ ಹೋದ್ರೆ ಹೋಗೋಣ ಸಾಕಪ್ಪ ಅನ್ನೋ ಥರದ ಮನಸ್ಥಿತಿ ಪರಿಸ್ಥಿತಿಗೆ ಬಂದಿದೆ. ಯಾಕಂದರೆ ನನಗೆ ಇದು ಹೇಳ್ಬೇಕು ಗೊತ್ತಿಲ್ಲ ನನಗೆ. ಯಾರೋ ನನ್ನ ಜೊತೆಲಿ ಕೆಲಸ ಮಾಡೋ ಹುಡುಗರೆ, ಏನಪ್ಪ ಯಾವ ಮದುವೆ ಅಂತಂದೆ. ಅಣ್ಣ ನಿಜ ಯಾಕೋ ಮದುವೆ ಆಗ್ತಾಯಿಲ್ಲ ನೀನು ಅಂತಂದ. ಇಂಥ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀಯ, ಎಲ್ಲ ಗೊತ್ತಿದೆಯಲ್ಲ ಬ್ಯಾಕ್ಗ್ರೌಂಡು. ಅಣ್ಣ ಏನು ಕೇಳ್ತಾರೆ ಗೊತ್ತಾ, ಗೌರ್ಮೆಂಟ್ ಜಾಬ್ ಇದೆಯಾ ಅಂತ ಕೇಳ್ತಾರೆ ಹಳ್ಳಿ. ನಿಮ್ಮ ಸಂಸ್ಥೆಯಲ್ಲೇ ಇರೋರು ಗೌರ್ಮೆಂಟ್ ಜಾಬ್ ಇದೆಯಾ ಅಂತ ಕೇಳ್ತಾ ಇದ್ದೆ. ಅಲ್ಲಪ್ಪ ನೀನು ನನ್ನ ಜೊತೆಲಿ ಇದೆಯಾ ಎಲ್ಲ ಗೊತ್ತಲ್ಲ ಅವ್ರಿಗೆ. ಮೂಣ ನೀನು ಟಿ ವಿನಲ್ಲೂ ಬರ್ತೀಯಲ್ಲೋ ನನ್ನ ಜೊತೆ, ಹಿಂಗೆಲ್ಲ ಕೇಳ್ದೆ ನಾನು. ಅಣ್ಣ ಎಲ್ಲ ಓಕೆ ಅಣ್ಣ, ಒಳ್ಳೆ ಸಂಸ್ಥೆ, ಒಳ್ಳೆ ಜೊತೆಲಿ ಇದೆಯಾ, ಎಲ್ಲ ಓಕೆ ಅಂತಾರೆ. ಗೌರ್ಮೆಂಟ್ ಜಾಬ್ ಇದೆಯಾ, ಸೈಟ್ ಇದೆಯಾ ಬೆಂಗಳೂರಲ್ಲಿ ಅಂತ ಕೇಳ್ತಾರಂತ ಸರ್. ಇದು ಹೆಂಗೆ ಸರ್ ಮದುವೆ ಆಗ್ತಾರೆ ಹುಡುಗರು ಹೇಳಿ ಸರ್. ಈ ಪರಿಸ್ಥಿತಿಗೆ ಬಂದ್ಬಿಡ್ತು. ಸತ್ಯ ಇದು, ಈ ಪರಿಸ್ಥಿತಿಗೆ ಬಂದಿದೆ. ನೀನು ಒಳ್ಳೆಯವನಾ, ನೀನು ನನ್ನ ಹಿಡ್ಕೊಂಡು ಬದುಕ್ತೀಯಾ, ಒಳ್ಳೆ ಸಂಸಾರ ಮಾಡ್ಕೊಳ್ಳೋಣ, ಜೀವನ ಕಟ್ಕೊಳ್ಳೋಣ, ಕಟ್ಕೊಳ್ಳೋಣ, ಅದನ್ನು ಕೇಳ್ತಾ ಇಲ್ಲ. ಆ ಥರದ್ದಿಲ್ಲ ಪರಿಸ್ಥಿತಿ. ಈ ಫೋನು ಬಂದ ಮೇಲೆ ಎಲ್ಲರಿಗೂ ಎಲ್ಲ ಮಾಹಿತಿ ಬರ್ಬೇಕು ಸರ್, ಇಲ್ಲ ಅಂತಲ್ಲ. ಅಳವಡಿಸ್ಕೊಳ್ಳೋದು ಇದೆಯಲ್ಲ, ಏನು ಅಳವಡಿಸ್ಕೊಬೇಕು, ಏನು ಯಾವ ರೀತಿ ಇರಬೇಕು, ನಮ್ಮ ಕೈಲಿದೆ. ಅಲ್ಲ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಆ್ಯಕ್ಚುಲಾಗಿ ಲಹರಿ ಸಂಸ್ಥೆ ಹುಟ್ಟಿದ್ದು 1974ರಲ್ಲಿ. ಬಟ್ ಬೆಳೆಯೋಕ್ಕೆ ಶುರುವಾಗಿದೆ ಅಂದರೆ ಲಹರಿ ಸಂಸ್ಥೆಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು ಅಥವಾ ಅದಕ್ಕೆ ಒಂದು ಹೆಸರು ಅಂತ ಬರೋಕ್ಕೆ ಶುರುವಾಗಿದೆ ಐ ಥಿಂಕ್ 84-85 ನಂತರ. ಸೊ ಅಷ್ಟರಲ್ಲಿ ನೀವು ಕಾಲಿಟ್ರ ಅಂದರೆ ಉದ್ಯಮಕ್ಕೆ ನಿಮ್ಮ ಸಂಗೀತ ಅಷ್ಟೊತ್ತಿಗೆ ಬಂದು ಹೋಗ್ತಾ ಇದ್ದೆ. ಬಟ್ ಏನಂತೀರಿ, ಪರ್ಮನೆಂಟ್ ಆಗಿ ಅಂದರೆ ನೆಲೆ ಊರಿರಲಿಲ್ಲ. ಬಟ್ ಅಫಿಷಿಯಲ್ ಆಗಿ ಅಂದರೆ ಅಧಿಕೃತವಾಗಿ ಲಹರಿ ಸಂಸ್ಥೆಯ ಒಳಕ್ಕೆ ನೀವು ಬಂದಿದ್ದು ಯಾವಾಗ? ನಾನು 85 ಬಂದ್ಬಿಟ್ಟೆ. 86 ಪ್ರೇಮಲೋಕ ಬರೋ ಟೈಮು 87 ಐ ಥಿಂಕ್ ಪ್ರೇಮಲೋಕ. ಸೊ ನೀವು ಬರೋ ಟೈಮಲ್ಲಿ ಪ್ರೇಮಲೋಕ ಬರೋ ಟೈಮಲ್ಲಿ ನಿಮ್ಮ ಲಹರಿ ವೇಲು ಕ್ಯಾಸೆಟ್ ಲೋಕಕ್ಕೆ ಬಂದ್ರಿ. ಬಟ್ ನೀವು ಸಾಕಷ್ಟು ಬದಲಾವಣೆಗಳನ್ನು ತಂದ್ರಿ. ಅಂದರೆ ಅಣ್ಣನ ಜೊತೆಯಲ್ಲಿ ಸೇರಿಕೊಂಡು ಈ ಒಂದು ಉದ್ಯಮವನ್ನು ಬೆಳೆಸಲಿಕ್ಕೆ, ಎಸ್ಪೆಷಲಿ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಬೆಂಚ್ ಮಾರ್ಕ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ಇದು ಸಾಧ್ಯನಾ ಅಂತ ಡೌಟ್ ಪಟ್ಟವರು ಇದ್ದಾರೆ ಅಲ್ವಾ? ಫುಟ್ಪಾತಲ್ಲಿ ಕ್ಯಾಸೆಟ್ ಮಾಡ್ತಾ ಇದ್ದಾರೆ ಎಂದವರು ಇದ್ದಾರೆ ಅಲ್ವಾ? ಸೊ ಆ ಥರದ್ದೆಲ್ಲ ಬಂದಿದೆ. ಅಂಗಡಿಲಿ ನಾವು ಮಾಡ್ತಾ ಇದ್ದೀವಿ, ಫುಟ್ಪಾತಲ್ಲಿ ಕ್ಯಾಸೆಟ್ ಮಾಡ್ತಾರಂತೆ, ಏನೋ ಬಿಸ್ನೆಸ್ ಅಂತಾರೆ ಅವರು. ಹಿಂಗೆ ಅಂದಂಥ ಮಹಾನ್ ಭಾವರು ಇದ್ದಾರೆ ಅಲ್ವಾ? ಅದನ್ನು ಕೇಳಿದ್ದೀನಿ ನಾನು. ಸತ್ಯ. ಹೇಗಿತ್ತು ಸರ್ ಚಾಲೆಂಜಸ್ ನಿಮಗೆ ಆರಂಭದಲ್ಲಿ ಬಂದ್ರಿ? ನಮಗೆ ಯಾವುದೇ ಒಂದು ವ್ಯಾಪಾರ ಕಟ್ಟಬೇಕು ಅಂತಂದರೆ ನೀವು ದುಡ್ಡಿಲ್ಲದೆ ಮಾಡೋಕ್ಕಾಗಲ್ಲ. ಬ್ಯಾಂಕು ನಿಮಗೆ ಸಪೋರ್ಟ್ ಮಾಡಲ್ಲ, ಇವತ್ತಿಗೂ ಮಾಡಲ್ಲ. ಹೌದು, ಅವತ್ತಿಗೂ ಇರಲಿಲ್ಲ, ಇವತ್ತಿಗೂ ಇರಲಿಲ್ಲ. ಅದು ಮಾಡ್ತಾರೆ, ಇವತ್ತು ಯಾರಿಗೆ ಮಾಡ್ತಾರೆ? ಕಳ್ಳ ಕಾಕರಿಗೆ, ಫ್ರಾಡ್ ಮಾಡೋರು ಮಾಡ್ತಾರೆ. ಐ ಆಮ್ ಸಾರಿ, ಎಲ್ಲ ಬ್ಯಾಂಕು ಹೇಳ್ತಾ ಇಲ್ಲ, ಎಲ್ಲ ಬ್ಯಾಂಕ್ ಸಿಬ್ಬಂದಿಗೆ ಹೇಳ್ತಾ ಇಲ್ಲ. ಒಳ್ಳೆಯವರು ಇದ್ದಾರೆ, ಭಾಳ ಒಳ್ಳೆ ಜನರು ಇದ್ದಾರೆ. ಬಟ್ 99% ಸ್ಕ್ಯಾಮ್ಗಳು ನೋಡ್ತೀವಲ್ಲ, ನೋಡಿದಾಗ ಹೊಟ್ಟೆ ಉರಿಯುತ್ತೆ. ನಿಜವಾಗ್ಲೂ ಏನಾದರೂ ಮಾಡ್ತೀವಿ ಅನ್ನೋರಿಗೆ ಇಲ್ಲ. ರೈತ 1 ಲಕ್ಷ ತೊಗೊಂಡ್ರೆ ಅವ್ನು ಸಾಲ ಕಟ್ಟಲಿಲ್ಲ ಅಂದ್ಬಿಟ್ಟು ಅವ್ನು ನೇಣಾಕೋಬೇಕು, ಹಂಗೆ ಮಾಡ್ತಾರೆ. ವ್ಯಾಪಾರ ಮಾಡೋನು ಎಲ್ಲೋ ಕಳ್ಕೊಬಿಟ್ಟ, ಏನೋ ಪ್ರಾಬ್ಲಮ್ ಆಗಿ ಕಳ್ಕೊಂಡಿದ್ದಾನೆ. ಅವನೇನು ಐಷಾರಾಮಿ, ಅದೇನೇನೋ ಪೋಲ್ ಮಾಡಲಿಲ್ಲ, ಜೂಜಾಡಲಿಲ್ಲ, ಮತ್ತೊಂದು ಆಡಿರಲ್ಲ. ಅವ್ನು ಹೋಗಿ ರಿಕ್ವೆಸ್ಟ್ ಮಾಡ್ತಾನೆ, ಸರ್ 5 ಲಕ್ಷ ತೊಗೊಂಡ್ಬಿಟ್ಟಿದ್ದೀನಿ, 2 ಲಕ್ಷ ಕಟ್ಟೋಕ್ಕಾಗುತ್ತೆ ನನಗೆ, ನನ್ನ ಮನೆ ಹರಾಜಿಗೆ ಹಾಕ್ಬಿಡಿ ಅಂತ ಕೇಳಿದ್ರೆ ಅವ್ನು ಬಿಡಲ್ಲ, ಕುದಿಗೆ ನೇಣಾಕ್ಬಿಡ್ತಾರೆ. ಆ ಪರಿಸ್ಥಿತಿ ಇದು ಸತ್ಯ ಸರ್. ಇವತ್ತಿಗೂ ಚೇಂಜ್ ಆಗಿಲ್ಲ ಸಿಸ್ಟಮ್ಮು. ಭಾಳ ನೋವಾಗುತ್ತೆ ನನಗೆ. ಆ ಟೈಮಲ್ಲಿ ನಿಮ್ಮನ್ನು ಏನಂತೀರಿ, ನಿಮ್ಮ ಮುಖ ನೋಡಿ ನಿಮ್ಗೆ ಯಾರು ಮನೆ ಹಾಕಲ್ಲ. ಎಲ್ಲಿ ಬ್ಯಾಂಕಿನಲ್ಲಿ ನೀವು ಎಷ್ಟೇ ಒಳ್ಳೆಯವರಾಗಿರಿ, ಏನೇ ಆಗಿರಲಿ, ಅವ್ರಿಗೇನು ಏನಾದರೂ ನೀವು ಒಂದು 5 ಲಕ್ಷ ಲೋನ್ ಬೇಕು ಅಂತಂದರೆ, ಪ್ರಾಪರ್ಟಿ ಆಸ್ತಿ ಏನಾನ ಇದೆಯೇನಪ್ಪ ಕೊಡಬೇಕು, ಇಲ್ಲ ಆಭರಣ ಏನಾನ ಇದೆಯೇನಪ್ಪ ಇಟ್ಬಿಟ್ಟು ಹೋಗು, ನಾನು ನಿನಗೆ ಲೋನ್ ಸ್ಯಾಂಕ್ಷನ್ ಮಾಡ್ತೀನಿ ಅಂತಾರೆ. ನಾವೀಗ ಯಾವುದಿದೆ, ಏನಿಲ್ಲ. ನಾವು ಬೆಳೀತಾ ಇರೋ ಸಂಸ್ಥೆ. ಎಷ್ಟು ಅಣ್ಣ ಕಷ್ಟಪಟ್ಟಿದ್ದಾರೆ ನಾವು ವಿಷಯದಲ್ಲಿ. ಬಟ್ ನಮ್ಮನ್ನು ನಂಬಿ ದುಡ್ಡು ಕೊಟ್ಟಂಥ ಭಾಳ ಜನ ಇದ್ದಾರೆ. ಓಕೆ, ಕೈ ಸಾಲ ಕೊಟ್ಟವ್ರು ಇರ್ಬೋದು. ಆಮೇಲೆ ಏನೋ ಹುಡುಗರು ಬೆಳೀತಾ ಇದ್ದಾರಲ್ಲ ತಂದ್ಬಿಟ್ಟು ಅಣ್ಣನಿಗೆ ಭಾಳ ಜನ ಹೆಲ್ಪ್ ಮಾಡಿದವ್ರು ಇದ್ದಾರೆ ಸರ್. ನಿಜ, ಸತ್ಯ ಸರ್. ಇದು ಬಡ್ಡಿಗೆ ಕೊಟ್ಟಿರ್ಬೋದು ಅವರು, ಬೇರೆ ವಿಷಯ. ಹೌದು, ಅವ್ರ ವ್ಯಾಪಾರ. ಬಟ್ ನಮ್ಮ ನಂಬರ್ ಕೊಟ್ಟರಲ್ಲ, ಅದೆಷ್ಟೇ ಬಡ್ಡಿ ಚಾರ್ಜ್ ಮಾಡಿರ್ಬೋದು ಸರ್ ಅವರು, ಅದು ಬೇರೆ, ಅದು ಎರಡನೇ ಸೆಕೆಂಡರಿ ಇದು. ಬಟ್ ಇವ್ರಿಗೆ ದುಡ್ಡು ಹಣ ಕೊಟ್ಟರೆ, ಇಷ್ಟು ಲಕ್ಷ ಕೊಟ್ಟರು ಕೂಡ ಇವ್ರ ಹತ್ರ ವಾಪಸ್ ಬರುತ್ತೆ ಅನ್ನೋ ಒಂದು
ನಂಬಿಕೆ ಮೇಲೆ ನಮಗೆ ದುಡ್ಡು ಕೊಟ್ರಲ್ಲ, ಅದಕ್ಕೆ ನಾವು ಅವ್ರಿಗೆಲ್ಲರಿಗೂ ಚಿರುಡಿ ಆಗಿದ್ದೀವಿ. ಯಾರೇ ಕೊಟ್ಟಿರಲಿ ಸರ್, ಅದು 1 ಲಕ್ಷ ಕೊಟ್ಟಿರಲಿ, 1 ಕೋಟಿ ಕೊಟ್ಟಿರಲಿ, 10 ಕೋಟಿ ಕೊಟ್ಟಿರಲಿ, ಭಾಳ ದೊಡ್ಡ ಲಿಸ್ಟೇ ಇದೆ ಕೊಟ್ಟವ್ರು ಪಾಪ. ನಾವು ನೆನ್ಸ್ಕೊಬೇಕಾಗ್ತದೆ. ಓಕೆ. ಕೆಲವ್ರು ಇದ್ದಾರೆ, ಕೆಲವ್ರು ಇಲ್ಲ. ಹೆಸರು ಹೇಳ್ಬೇಕು ಅಂದರೆ ಎಯಿಂದ ಆಯಿಂದ ಅಹಾತಾಗಿ ಹೇಳ್ಬೇಕು. ಅಷ್ಟೆಲ್ಲ ಭಾಳ ಜನ ಸಪೋರ್ಟ್ ಮಾಡಿದ್ದಾರೆ. ಬಟ್ ಹಂಗೆ ನಾವು ಅದನ್ನು ವಾಪಸ್ ಕೊಡ್ತಾ ಇದ್ದು. ವ್ಯಾಪಾರ ಕರೆಕ್ಟ್ ಆಗಿರ್ಬೇಕಲ್ಲ ಸರ್. ಸೊ ಹಂಗಾಗಿ ಪ್ರೈವೇಟ್ ಫೈನಾನ್ಸಲ್ಲಿ ಕೊಟ್ಟಂಥ ಜನಗಳಿಂದ ಲಹರಿ ಸಂಸ್ಥೆ ಸ್ಟಾರ್ಟ್ ಆಗಿದೆ ಸರ್. ಇನ್ಯಾರು ಕೊಡ್ತಾ ಇರ್ಲಿಲ್ವಲ್ಲ. ಯಾಕಂದ್ರೆ ಅವತ್ತಿಗೆ ಈ ಮ್ಯೂಸಿಕ್ ಇಂಡಸ್ಟ್ರಿನ ನಂಬಿ ದುಡ್ಡು ಹಾಕೋರ ಸಂಖ್ಯೆ ಬಹಳ ಕಮ್ಮಿ ಸರ್, ಬಹಳ ಕಮ್ಮಿ. ಯಾರಿಗೂ ಗೊತ್ತಿಲ್ವಲ್ಲ ಇದು ಇಂಡಸ್ಟ್ರಿ ಹೇಗಿದು, ಹೇಗೆ ಬೆಳೆಯುತ್ತೆ, ಹೇಗೆ ನಡೆಯುತ್ತೆ, ಯಾವ್ದ್ರದ್ದು ಕ್ಲೂ ಇಲ್ಲ. ಅದ್ರ ಜೊತೆಗೆ ಏನಾಯಿತು, ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಧ್ವನಿ ಸುರುಳಿಯ ಕ್ಷೇತ್ರದಲ್ಲಿ ಎಲ್ಲ 20 ರೂಪಾಯಿ 30 ರೂಪಾಯಿ ರಾಯಲ್ಟಿ ಕೊಡೋರು ಸರ್. ಇಲ್ಲ ಇದರಲ್ಲಿ ಲಕ್ಷಾಂತರ ರೂಪಾಯಿ ಇದೆ, ಕೋಟ್ಯಾಂತರ ರೂಪಾಯಿ ಇದೆ ಅಂತ ಅಂದ್ಬಿಟ್ಟು ತೋರಿಸಿದ್ದು ಲಹರಿ ಸಂಸ್ಥೆ ಮನೋಹರ್ ನಾಯ್ಡು ಅವರೇ. ಫಸ್ಟೇ ಇಷ್ಟು ಹಣ ಅಂತ ಕೊಟ್ಬಿಡೋರು ಸರ್. ಉದಾಹರಣೆ ಪ್ರೇಮಲೋಕಗೆ 3,75,000 ರೂಪಾಯಿ ಕೊಟ್ಟಾಗ 3,75,000 ಕೊಡ್ತಾರ ವೀರಸ್ವಾಮಿ ಸಾಹೇಬರು. ನೆನ್ಸ್ಕೊಬೇಕು ನಾನು. ಹುಡುಗರು ಬಂದಿದ್ದಾರೆ ನೋಡ್ರಿ, ಗಂಗಪ್ಪ ಜೊತೆಲೇ ಇರೋರು, ನೋಡ್ರಿ ಏನೋ ದುಡ್ಡು ಬರ್ತಾರಂತೆ, ಏನ್ರಿ ಹೆಂಗ್ರಿ ಬರ್ತದೆ ಇವ್ರು ವಾಪಸ್ಸು, ನಮ್ಗೆ 1 ರೂಪಾಯಿ ಬಂದಿಲ್ಲ ರೀ ಇದುವರೆಗೂ ಯಾವ ಸಂಗೀತ ಕ್ಷೇತ್ರದಿಂದ, ಇವ್ರೇನ್ರಿ 3 ಲಕ್ಷ. ಇದನ್ನು ವೀರಸ್ವಾಮಿ ಅವರು ಹೇಳ್ತಾ ಇದ್ರು. ವೀರಸ್ವಾಮಿ ಸಾಹೇಬ್ರು ಹೇಳಿದ್ರು ಸರ್, ಸತ್ಯ ಇದು. ಏನೋ ಕೊಡ್ತಾ ಇದ್ದು ಆಯ್ತು ರೀ, ಹಿಂಗಪ್ಪ ರಿಕವರಿ ಮಾಡ್ತೀರಾ? ಅಣ್ಣ ಮನೋಹರ್ ನಾಯ್ಡು ಅವ್ರು ಧೈರ್ಯ ಜಾಸ್ತಿ. ಅಣ್ಣ ನಾನು ಹೆಂಗೋ ಮಾಡ್ತೀನಿ ಅಣ್ಣ, ನಾನು ನಷ್ಟ ಆಯಿತು ಅಂತ ಮಾತ್ರ ಬನ್ನಿ ಮಾತ್ರ ಕೇಳೋಣ, ಅದೊಂದು ಗ್ಯಾರಂಟಿ. ಹಿಂಗೋಪ್ಪ ದೇವ್ರು ಒಳ್ಳೇದು ಮಾಡಲಿ ನಿನಗೆ. ಈಶ್ವರಿ ಪಿಕ್ಚರ್ ಅಲ್ಲ, ಈಶ್ವರಿ ಚೆನ್ನಾಗಿಲ್ಲಪ್ಪ. ಪ್ರೇಮಲೋಕ ಸಿನಿಮಾ ಮಾಡುವಾಗ ಗಾಂಧಿನಗರದಲ್ಲೇ ಎಲ್ಲರೂ ಮಾತಾಡ್ತಿದ್ರಂತೆ, ಎನ್ ವೀರಸ್ವಾಮಿ ಅವರ ಮಗ ಅಪ್ಪನ ದುಡ್ಡನ್ನು ಹಾಳು ಮಾಡ್ತಿದ್ದಾನೆ ಅಂತ. ಅಂದರೆ ಆ ಥರದ್ದು ಒಂದು ಇಮೇಜ್ ಇತ್ತು ಸಿನಿಮಾ ಬರೋ ಮೊದಲು. ಯಾರ್ದು ಹಂಸಲೇಖ ಅಂತ ಕೇಳಿದ್ದಾರೆ ಸರ್, ಕೇಳಿದ್ದಾರೆ. ನಾವು ಆಡಿಯೋ ಲಾಂಚ್ ಮಾಡಿ ಧ್ವನಿ ಸುರುಳಿಗಳನ್ನು ಮಾರ್ಕೆಟ್ಗೆ ಕಳಿಸ್ಬೇಕಲ್ಲ, ಲಾಂಚ್ ಮಾಡಿದಾಗ 9 ಡಿಸೈನು ಪ್ರೇಮಲೋಕ, ಅದ್ಭುತವಾದ ಡಿಸೈನ್ ಸರ್ ಮಾಡಿದ್ದು. ಒಂದೇ ಹಾಡುಗಳು, ಒಂದೇ ಪಿಕ್ಚರು, 9 ಡಿಫ್ರೆಂಟ್ ಇನ್ಲೇ ಕಾರ್ಡ್ಗಳು ಗೊತ್ತಾಯ್ತು. ಮಾರ್ಕೆಟ್ಗೆ ಕೊಟ್ಟು ಸರ್. ಕೊಟ್ಟಾಗ ಇದು ಚೆನ್ನಾಗಿದೆ ಹಾಡುಗಳು, ಯಾರು ಇದು ಹಂಸಲೇಖ? ಗಾಂಧಿನಗರಿಗಳು ಅಂದರೆ ಕೆಲವರು, ಎಲ್ಲರೂ ಅಲ್ಲ. ಯಾರು ಇದು ಹಂಸಲೇಖ ಅಂತ ಹಿಂಗೆ ಮಾತಾಡಿದವ್ರು ಇದ್ದಾರೆ ಸರ್. ಇದೊಂದು ಹೆಸರು, ಇದೊಂದು ಹಾಡು, ಈ ಕಿವಿಗಳಲ್ಲೇ ಇದು ಸತ್ಯ. ಇದು ಸುಳ್ಳು ಹೇಳಕ್ಕೆ ಸಾಧ್ಯ ಇಲ್ಲ. ಅದೇ ಸಿನಿಮಾ ಆಡಿಯೋ ಲಾಂಚ್ ಆದಾಗ ಹಿಂಗೆ ಮಾತಾಡ್ತಾರಲ್ಲ, ಪಿಕ್ಚರ್ ರಿಲೀಸ್ ಆಯಿತು ಸರ್ ಕಪಾಲಿನಲ್ಲಿ, ಮೇನ್ ಥಿಯೇಟ್ರ್ ಕಪಾಲಿ. 3 ವಾರ 4 ವಾರ ಯಾಕೋ ಡೋಲಾಯಮಾನವಾಗೇ ಇತ್ತು. ಚಿತ್ರಮಂಜರಿ ಕಾರ್ಯಕ್ರಮ ಬರೋದು ದೂರದರ್ಶನದಲ್ಲಿ ಗುರುವಾರ ಒಂದು ಹಾಡನ್ನು ಹಾಕಿದ್ರು. ಅವಾಗ 5,000 ರೂಪಾಯಿ ಎಷ್ಟೋ ಕೊಡ್ಬೇಕಂತ ಗೊತ್ತಿಲ್ಲ ಒಂದು ಹಾಡ್ಲಿಕ್ಕೆ ಸರ್. ಅವಾಗಿದ್ದೇ ದೂರದರ್ಶನ, ಅದು ಚಿತ್ರಮಂಜರಿ ಕಾರ್ಯಕ್ರಮ ಅಂದರೆ ಭಾಳ ಫೇಮಸ್, ತುಂಬ ಫೇಮಸ್, ಚೆನ್ನಾಗಿ ನೋಡೋರು. ಒಂದು ಹಾಡು ಹಾಕಿದ್ರು ಸರ್, ಅದು ಗುರುವಾರ ಬರೋದು, ಶುಕ್ರವಾರ ಶನಿವಾರ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡು ಥಿಯೇಟ್ರಿಗೆ. ಮತ್ತೆ ಇನ್ನೊಂದು ವಾರ ಕಾಯ್ಬೇಕು ನೀವು, ಮತ್ತೆ ಗುರುವಾರಕ್ಕೆ ಬರೋದು, ಇನ್ನೊಂದು ಹಾಡು ಹಾಕಿದ್ರು ಸರ್. ಅದು ಎಲ್ಲಿಂದ ಬಂದರೂ ಜನಸಾಗರ ಗೊತ್ತಿಲ್ಲ. ಕಪಾಲಿ ಥಿಯೇಟ್ರು ತುಂಬಿ ತುಳುಕ್ತಾ ಇದೆ. ಓಕೆ, ಅಂದರೆ ಈ 4 ವಾರ ಮುಗೀತು ಇವ್ರ ಕತೆ, ಈಶ್ವರಿ ಕತೆ ಮುಗೀತು, ಲಹರಿ ಅವ್ರ ಕತೆ ಮುಗೀತು ಅಂತ ಹೇಳಿದಂಥ ಜನ ಕೆಲವರು ಎಲ್ಲರೂ ಅಲ್ಲ ಪಾಪ, ಅವ್ರಿಗೆಲ್ಲ ಆ ಈಶ್ವರಿ ತಾಯಿ ಇದಾರಲ್ಲ ಚಾಮುಂಡೇಶ್ವರಿ, ಅವರೇ ಉತ್ತರ ಕೊಟ್ಬಿಟ್ರು. ಎಲ್ಲ ಕಡೆ ಹೌಸ್ಫುಲ್ ಪಿಕ್ಚರು. ಏನು ನಮ್ಮ ಕ್ಯಾಸ್ ಧ್ವನಿ ಸುರುಳಿ ಸಪ್ಲೈ ಮಾಡೋಕೆ ಆಗ್ತಾ ಇಲ್ಲ ನಮಗೆ. ಚಿತ್ರದುರ್ಗದಿಂದ ಫೋನ್ ಬರ್ತದೆ, ದಾವಣಗೆರೆಯಿಂದ ಫೋನ್ ಬರ್ತದೆ, ನಿಮ್ಮೂರು ದಾವಣಗೆರೆಯಿಂದ ಬರ್ತದೆ ಫೋನ್, ಎಲ್ಲ ಕಡೆಯಿಂದ ಫೋನು, ಹುಬ್ಬಳ್ಳಿ, ಧಾರವಾಡ, ಮೈಸೂರು, ಮಂಡ್ಯ. ನಾವು ಯಾರ್ಯಾರು 100 ಧ್ವನಿ ಸುರುಳಿ ಕಳಿಸಿದ್ವೋ ಅವರೆಲ್ಲ 500 ರಿಪೀಟ್ ಆರ್ಡರ್ ಕೊಡ್ತಾ ಇದ್ದಾರೆ. ನಾವು ಎಲ್ಲಿಂದ ಪ್ರಿಂಟ್ ಮಾಡ್ಕೊಡೋಣ? ನಮ್ಮ ಹತ್ರ ಅಷ್ಟೊಂದು ಯಂತ್ರೋಪಕರಣಗಳಿಲ್ಲ, ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಇದೆ, ಬಟ್ ಕೊಡೋಕ್ಕಾಗ್ತಾ ಇಲ್ಲ ಸರ್. ಅದು ಇತಿಹಾಸದಲ್ಲಿ ದಾಖಲೆ. ನಾನು ಇವತ್ತಿಗೂ ಭಾಳ ಕಡೆ ಇಂಟರ್ವ್ಯೂ ಹೇಳಿದ್ದೀನಿ. 36 ಲಕ್ಷ ಧ್ವನಿ ಸುರುಳಿಗಳನ್ನು ಮಾಡಿರೋದು ಒಂದೇ ಪ್ರೇಮಲೋಕ ಸರ್. ನೀವು ಬಿಲೀವ್ ಮಾಡೋದಿಲ್ಲ, ಮಾರ್ವಾಡಿ ಜನಾಂಗ, ಗುಜರಾತಿ ಜನಾಂಗ, ಸಿಂಧಿ ಜನಾಂಗ, ನಮ್ಮ ಬೆಂಗಳೂರಿನಲ್ಲಿ ಕಾಸ್ಮೋಪಾಲಿಟನ್ ಅಲ್ಲ ಆಗ್ಲೇ ಎಲ್ಲರೂ ಹೋಗಿ ಭಾಷೆ ಬರುತ್ತಲ್ಲೋ ಪಿಕ್ಚರ್ ನೋಡಿದ್ದಾರೆ ಸರ್. ಕ್ಯಾಬಾನೆ ಅಂತ. ಅಂದರೆ ಒಂದು ಕನ್ನಡ ಸಿನಿಮಾ ಇವ್ರು ಹೇಳ್ತಾರಲ್ಲ, ನಮ್ಮ ಜನ ಬಂದು ನಮ್ಮ ಸಿನಿಮಾ ನೋಡಲ್ಲ, ನಮ್ಮ ಜನ ನಮಗೆ ಸಪೋರ್ಟ್ ಮಾಡಲ್ಲ ಅಂತ. ಇಲ್ಲ, ಎಲ್ಲ ಜನರು ಸಪೋರ್ಟ್ ಮಾಡ್ತಾರೆ, ಸಿನಿಮಾ ಚೆನ್ನಾಗಿರ್ಬೇಕು. ಅದನ್ನು ನಾನು ಒಪ್ಕೊಳ್ಳಲ್ಲ ಸರ್. ಬಾಹುಬಲಿ ತೆಲುಗಲ್ಲಿ ಬಂತು ಸರ್, ಫಸ್ಟ್ ಸೂಪರ್ ಹಿಟ್ ಆಗಿದೆ ಎಲ್ಲಿ ಹೇಳಿ? ಬೆಂಗಳೂರಿನಲ್ಲಿ ಸರ್. ಹೈಯೆಸ್ಟ್ ಕಲೆಕ್ಷನ್ ಯಾವ ಸಿನಿಮಾ ಆಗಿರಲಿಲ್ಲ.
ಅಲ್ಲಿ ಭಯ ಪಟ್ಟಿದ್ರು, ಏನಾಗುತ್ತೋ ಎಂಥದ್ದು ಒಂದು 3 ದಿನ. ನಾನು ಹೇಳಿದೆ ಅದೇ ಬಾಹುಬಲಿ ಟೀಮ್ಗೆ, ಕರ್ನಾಟಕದಲ್ಲಿ ನಿಮಗೆ ಸೂಪರ್ ಹಿಟ್ ಅಂತಂದರೆ ಥ್ರೋಟ್ ಇಂಡಿಯಾ ಇಟ್ರಿ ಅಂತ ಹೆಂಗೆ ಹೇಳ್ತೀರಾ ಅಂತ. ಹೌದು, ಇತಿಹಾಸಗಳಿದೆ. ಅಲ್ಲಿ ಭಾಷೆ ಬರಲಿಲ್ಲ ಸರ್, ಸಿನಿಮಾ. ಸೊ ಹಂಗೆ ಪ್ರೇಮಲೋಕ ಕೂಡ 45 ವಾರ 50 ವಾರ ಹೆಂಗೆ ಓಡ್ತು, ಏನಾಯಿತು, ಅದೆಲ್ಲ ಒಂದು ಸುವರ್ಣ ಯುಗ ಸರ್. ಅಲ್ವಾ ಸರ್? ಆಡಿಯೋದಲ್ಲಿ ಎಷ್ಟು ಬಿಸ್ನೆಸ್ ಆಗಿತ್ತು ಸರ್? ಅಂದರೆ ಸರ್ ಆವಾಗ 18 ರಿಂದ 20 ರೂಪಾಯಿ ಇತ್ತು ಕ್ಯಾಸೆಟ್. ಕರೆಕ್ಟು. ಸೊ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಆ 45 ವಾರದಲ್ಲಿ 36 ಲಕ್ಷ ಹೋಗಲಿಲ್ಲ ಸರ್. ಓಕೆ. ಓವರ್ ದ ಪೀರಿಯಡ್ ಹೋಗಿದ್ದದು. ಓವರ್ ದ ಪೀರಿಯಡ್. ಅದೇ ಲಹರಿ ಸಂಸ್ಥೆ ಇನ್ಕ್ಲೂಡಿಂಗ್ ಬಂದು RRR UA ಇರ್ಬೋದು ಕನ್ನಡದಲ್ಲಿ, ಆಯಿತಾ. ಈಗ ಗ್ರಾಮಾಯಣ ಇಟ್ಕೊಳ್ಳಿ, ಲೇಟೆಸ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ ಸರ್. ದಳಪತಿ, ರೋಜಾ, ಅಣ್ಣಾಮಲೈ, ರಜನಿಕಾಂತ್ ಅವ್ರದ್ದು, ಆಯ್ತಾ ಸರ್. ಬಾಹುಬಲಿ ಭಾಗ 1, ಬಾಹುಬಲಿ ಭಾಗ 2, KGF 1, KGF 2 ಎಲ್ಲ ಥರ ದೊಡ್ಡದು ಸಣ್ಣದು ಅಂತ ನೋಡಲಿಲ್ಲ, ಎಲ್ಲ ಸಿನಿಮಾ ಮಾಡ್ಬಿಟ್ಟು ಸರ್. ಬಟ್ ಯಾವುದು ಪ್ರೇಮಲೋಕನ ಬೀಟ್ ಮಾಡೋಕ್ಕಾಗಲಿಲ್ಲ. ಪ್ರೇಮಲೋಕನ ಬೀಟ್ ಮಾಡಲಿಕ್ಕೆ ಆಗಲ್ಲ ಸರ್, ಮುಗಿದೋಯ್ತು. ಧ್ವನಿ ಸುರುಳಿ ಕ್ಷೇತ್ರದಲ್ಲಿ ಅದು ಬರೆದಂಥ ದಾಖಲೆ ಆ ಪ್ರೇಮಲೋಕಕ್ಕೆ ಮಾತ್ರ ಸೀಮಿತ, ಮುಗಿದೋಯ್ತು. ಇನ್ನೇನು ಬಂದರೂ ಕೂಡ ಆ ಪಿಕ್ಚರ್ ಬಂತಂತೆ, ಇಷ್ಟು ಕೋಟಿ ಕಲೆಕ್ಷನ್ ಮಾಡ್ತಂತೆ, ಹಿಂಗಂತೆ ಅಂತೆ ಕಂತೆ ಇದೆಲ್ಲ ಇದ್ದೇ ಇರುತ್ತೆ. ಬಟ್ ಆ ದಾಖಲೆ ಅದೇ, ಅದು ಮೈಲ್ ಸ್ಟೋನ್. ಆದ್ಮೇಲೆ ಯಾವುದು ಅದನ್ನು ರೀಚು ಮಾಡೋಕ್ಕಾಗಿಲ್ಲ ಅಲ್ವಾ? ಅದಾದಮೇಲೆ ರಣಧೀರ ಬಂತು ಸರ್ ನಿಮಗೆ. ರಣಧೀರ, ಅಂಜದಗಂಡು, ಅಷ್ಟು ಲೆವೆಲ್ ಬಿಸ್ನೆಸ್ ಬಂತು ನಿಮಗೆ? ಇಲ್ಲ ಬಿಸ್ನೆಸ್ ಚೆನ್ನಾಗಿತ್ತು, ಬಟ್ ಆ ಸಂಖ್ಯೆಗಳು ಬರಲಿಲ್ಲ. ಯುದ್ಧಕಾಂಡ, ಶಾಂತಿ ಕ್ರಾಂತಿ, ಯುಗಪುರುಷ, ಮನಮೆಚ್ಚಿದ ಹುಡುಗಿ, ಶಿವಣ್ಣ ಅವ್ರು ಮೊನ್ನೆ ಈ ಬೆಂಕಿ ಇಟ್ಟಾಯ್ತಲ್ಲ, ಅವಾಗ ಬಂದಿದ್ದಾನೆ. ಅದು 2 ಇಟ್ಟಾಯ್ತಲ್ಲ, ಅದು ಹೆಂಗನ ತಗೊಬೇಕು ಅಂದ್ಬಿಟ್ಟು. ಯಾಕಂದ್ರೆ ಆಡಿಯೋ ರೇಸ್ ನಮ್ಮಲ್ಲಿ ಇರಲಿಲ್ಲ. ಅದು ಆನಂದ್ ಇವಾಗಿದೆ, ರಥಸಪ್ತಮಿ ಇವಾಗ MRT ಮ್ಯೂಸಿಕಲ್ಲಿ ತೊಗೊಂಡ್ಬಿಟ್ಟು ಸಂಗೀತ ಕಂಪ್ನಿ ತೊಗೊಂಡಾದ್ಮೇಲೆ ನಮ್ದೇ ಆಯಿತು. ನಮ್ಗೆ ಚೆನ್ನಾಗಿ ಜ್ಞಾಪಕ ಇದೆ. 3ನೇ ಪಿಕ್ಚರ್ ಇದು. 2 ಶಿವಣ್ಣ ಅವ್ರು ನಮ್ಮಲ್ಲಿ ಇಲ್ವಲ್ಲ, ಇಟ್ಟಾಯ್ತಲ್ಲ ಅಂದ್ಬಿಟ್ಟು ಇದು ವಜ್ರೇಶ್ವರಿ ಅವ್ರಿಗೂ ಕೇಳಿ ರಿಕ್ವೆಸ್ಟ್ ಮಾಡಿ ಅಲ್ಲಿನೂ ಹೈಯೆಸ್ಟ್ ರಾಯಲ್ಟಿ ಕೊಟ್ಟು ತೊಗೊಂಡಿದ್ದು. ಹಾಗಾಗಿ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ನೆನಪಿದೆಯಾ? ಅದಕ್ಕೂ 4-4.5 ಲಕ್ಷ ಸರ್. ಮನಮೆಚ್ಚಿದ ಹುಡುಗಿಗೆ 4.5 ಲಕ್ಷ ಅಂದ್ರು ಪರ್ವತಮ್ಮ ಅವರು. ಏನ್ರಿ ದುಡ್ಡು ಬರ್ತದೆ ಚಿನ್ನೇಗೌಡರು ಸಾಹೇಬ್ರು. ಅಯ್ಯೋ ಈಗಲೂ ನೆನೆಸ್ಕೊಂತಾರೆ ಪಾಪ ಆ ವಿಷಯನ. ಇದೆಲ್ಲ ಹಣ ಬರ್ತದೆ ನಿಮಗೆ ಅಂತ. ಸರ್ ಹಣ ಇದೆ, ರಿಸ್ಕ್ ತೊಗೋಬೋದು. ಈ ಕ್ಷೇತ್ರದಲ್ಲಿ ಆಡಿಯೋ ಇಂಡಸ್ಟ್ರಿಯಲ್ಲಿ ಹಣ ಕೊಟ್ಟರೆ ಹಣ ಬರುತ್ತೆ ಅಂತ ತೋರಿಸಿದ್ದು ಮನೋಹರ್ ನಾಯ್ಡು.